ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 19. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿಃ ಅನಿರ್ದೇಶ್ಯವಪುಃ ಶ್ರೀಮಾನಮೇಯಾತ್ಮಾ ಮಹಾದೃಧೃಕ್. ಈ ಶ್ಲೋಕದ ಮೊದಲನೆಯ ನಾಮವಾಗಿ ಮಹಾಬುದ್ಧಿ ಅಂದರೆ ಬುದ್ಧಿಮತಾಮಪಿ ಬುದ್ಧಿಮತ್ವಾತ್ ಮಹಾಬುದ್ಧಿ. ಭಗವಂತ ಬುದ್ಧಿವಂತರಲ್ಲಿಯೇ ಬುದ್ಧಿವಂತ, ಅಥವಾ ಬುದ್ಧಿವಂತರಿಗೆ ಬುದ್ಧಿಯನ್ನು ನೀಡುವವನು. ಹಾಗಾಗಿ ಮಹಾಬುದ್ಧಿ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮವಾಗಿ ಮಹಾವೀರ್ಯ, ಬಹಳಷ್ಟು ವೀರ್ಯವಂತನು. ಮಹತ್ ಉತ್ಪತ್ತಿ ಕಾರಣಂ ಅವಿದ್ಯಾಲಕ್ಷಣಂ ವೀರ್ಯಂ ಅಸ್ಯ ಇತಿ ಮಹಾವೀರ್ಯ ಅಂತ. ಅಂದರೆ ಸೃಷ್ಟಿಗೆ ಕಾರಣವಾದಂತಹ ಅಥವಾ ಮಹತ್ತಿಗೆ ಕಾರಣವಾದಂತಹ ಅವಿದ್ಯಾ ಅಂತ ಒಂದು ವಸ್ತು ಇದೆ. ಆ ಅವಿದ್ಯಾ ವಸ್ತುವಿನ ರೂಪದಲ್ಲಿ ಭಗವಂತ ಇರೋದ್ರಿಂದ ಅವನು ಮಹಾವೀರ್ಯ ಅಂತ ಕರೆಸ್ಕೊಳ್ತಾನೆ. ಮಹಾಶಕ್ತಿ ಅಂದರೆ ಅಪರಿಮಿತವಾದಂತಹ ಸಾಮರ್ಥ್ಯವನ್ನು ಉಳ್ಳವನು. ಮಹತಿ ಶಕ್ತಿ ಸಾಮರ್ಥ್ಯಂ ಅಸ್ಯ ಇತಿ ಮಹಾಶಕ್ತಿ. ಮಹಾದ್ಯುತಿ ಎನ್ನುವುದು ಭಗವಂತನ ಹೆಸರು. ಮಹತಿ ದ್ಯುತಿ ಬಾಹ್ಯ ಆಭ್ಯಂತರ ಚ ಅಸ್ಯ ಇತಿ ಮಹಾದ್ಯುತಿ. ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಸ್ವಯಂ ಜ್ಯೋತಿಸ್ವರೂಪ ಜ್ಯೋತಿಷಾಂ ಜ್ಯೋತಿ. ಇದೆಲ್ಲ ಆ ಭಗವಂತ ಸ್ವತಃ ಜ್ಯೋತಿಸ್ವರೂಪ. ದ್ಯುತಿ ಅಂತಂದರೆ ಕಾಂತಿ, ಬೆಳಕು. ಎಲ್ಲ ಬೆಳಕಿಗೂ ಮೂಲ ಆ ಭಗವಂತ. ಮಹಾ ವಪುಹು, ವಪುಹು ಅಂತಂದರೆ ಶರೀರ ಅಂತ ಅರ್ಥ. ಆ ಪರಮಾತ್ಮನ ಶರೀರ ನಮಗೆಲ್ರಿಗೂ ಯಾರಿಗೂ ತಿಳಿದು ಬರುವಂಥದ್ದಲ್ಲ. ಹೀಗೇ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೃಷ್ಣನ ಶರೀರ ಬಂತು, ರಾಮನ ಶರೀರ ಬಂತು. ಶರೀರದಿಂದ ನಾವು ಭಗವಂತನನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ವಪುಹು. ಎಂತಹ ವಪುಹು ಅಂತ ಹೇಳಿದ್ರೆ, ಇದಂ ತತ್ ಇತಿ ನಿರ್ದುಷ್ಟಂ ಎನ್ನ ಶಕ್ಯತೆ ಪರಸ್ಮೈ ಸ್ವಯಂ ವೇದ್ಯತ್ವಾತ್ ತತ್ ಅನಿರ್ದೇಶಂ ವಪುಹು ಅಸ್ಯ ಇತಿ ಅನಿರ್ದೇಶ ವಪುಹು. ಸರಳವಾಗಿ ಹೇಳೋದಾದರೆ ಆ ಭಗವಂತನ ಶರೀರವನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದಿನ ನಾಮವಾಗಿ ಶ್ರೀಮಾನ್. ಶ್ರೀಮಾನ್ ಅಂತಂದರೆ ಐಶ್ವರ್ಯ ಲಕ್ಷಣ ಸಮಗ್ರ ಶ್ರೀರ್ ಯಸ್ಯ ಸಹ ಶ್ರೀಮಾನ್. ಐಶ್ವರ್ಯವೇ ಮೊದಲಾದಂತಹ ಸಕಲ ಐಶ್ವರ್ಯ, ಅಥವಾ ಶ್ರೀ ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಇದರಿಂದ ಆ ಭಗವಂತ ಒಳಗೂಡಿದವನು. ಹಾಗಾಗಿ ಅವನು ಶ್ರೀಮಾನ್ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮವಾಗಿ ಅಮೇಯಾತ್ಮ. ಅಮೇಯಾತ್ಮ ಅಂತಂದರೆ ಸರ್ವೈಃ ಪ್ರಾಣಿಭಿಃ ಅಮೇಯ ಬುದ್ಧಿರಾತ್ಮ ಯಸ್ಯ ಸಹ ಅಮೇಯಾತ್ಮ. ಎಲ್ಲ ಜೀವರಿಂದಲೂ ಎಲ್ಲ ಪ್ರಾಣಿಗಳಿಂದಲೂ ಪ್ರಮಾಣದಿಂದ ಗೊತ್ತುಪಡಿಸಲಾಗದಂತಹ ಆತ್ಮ ಅಥವಾ ಬುದ್ಧಿ ಯಾವಾತನಿಗಿದೆಯೋ ಆ ಪರಮಾತ್ಮ ಅಮೇಯಾತ್ಮ. ಸರಳವಾಗಿ ಹೇಳೋದಾದರೆ ಸಕಲ ಪ್ರಾಣಿಗಳಿಂದಲೂ ಕೂಡ ಅಳೆಯಲಾಗದ ಬುದ್ಧಿಯನ್ನು ಉಳ್ಳವನು. ಯಾರೂ ಕೂಡ ಭಗವಂತನನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಅಂತ. ಹಾಗಾಗಿ ಆ ಭಗವಂತ ಅಮೇಯಾತ್ಮ ಅಂತ ಕರೆಸ್ಕೊಳ್ತಾನೆ. ಈ ಶ್ಲೋಕದ ಕೊನೆಯ ನಾಮ ಮಹಾದೃಧೃಕ್ ಅಂತ. ಅಂದರೆ ಭಾರವಾದಂಥದ್ದನ್ನು ತನ್ನ ಮೇಲೆ ಹೊತ್ತು ನಿಂತವನು ಅಂತ ಅರ್ಥ. ಗೋಕುಲದಲ್ಲಿ ಕೃಷ್ಣಾವತಾರದಲ್ಲಿ ಗೋವುಗಳ ಸಂರಕ್ಷಣೆಗೋಸ್ಕರ ಗೋವರ್ಧನ ಪರ್ವತವನ್ನು ತನ್ನ ಕಿರು ಬೆರಳಲ್ಲಿ ಹಿಡಿದು ನಿಲ್ಲಿಸಿದ್ದ ಭಗವಂತ. ಹಾಗೆ ಅಮೃತ ಮಥನ ಕಾಲದಲ್ಲಿ ದೇವತೆಗಳು ರಾಕ್ಷಸರು ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡಿದ್ರಲ್ಲ, ಅಂತಹ ಸಂದರ್ಭದಲ್ಲಿ ಕೂರ್ಮ ರೂಪದಿಂದ, ಆಮೆಯ ರೂಪದಿಂದ ತನ್ನ ಬೆನ್ನ ಮೇಲೆ ಮಂದರ ಪರ್ವತವನ್ನು ಹೊತ್ತು ನಿಂತಿದ್ದ. ಹಾಗಾಗಿ ಭಗವಂತ ಮಹಾದೃಧೃಕ್ ಅಂತ ಕರೆಸ್ಕೊಳ್ತಾನೆ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.